ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ BLO ಆ್ಯಪ್ಗೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ಸನ್ನು ನೋಡೋಣ. ಅದೇನೆಂದರೆ DSE ಅಂದರೆ ಡೆಮೋಗ್ರಾಫಿಕ್ ಸಿಮಿಲರ್ ಎಂಟ್ರೀಸ್ ಅಂತೇಳಿ. ಇದು ವಿತಿನ್ ಪಾರ್ಟ್ ಒಳಗಡೆ ಅಂದರೆ ಒಬ್ಬ ಮತದಾರ ಹಾಗೂ ಅವರ ರಿಲೇಟಿವ್ ನೇಮ್ ಸೇಮ್ ಇರ್ತದೆ. ಅದೇ ಪಾರ್ಟ್ ಒಳಗಡೆ ಈ ರೀತಿಯ ಒಂದು ಡಬಲ್ ಎಂಟ್ರೀಸ್ ಇರ್ಬೋದು. ಹಾಗೆಯೇ ವಿತಿನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಅಂದರೆ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಈ ರೀತಿಯ ಸಿಮಿಲರ್ ಎಂಟ್ರೀಸ್ ಇರ್ಬೋದು. ಒಂದೇ ರೀತಿಯ ಹೆಸರು ಮತ್ತು ಅವರ ಸಂಬಂಧಿಯ ಹೆಸರು. ಹಾಗೆಯೇ ಔಟ್ ಆಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಈ ರೀತಿ ಇರ್ಬೋದು. ಈ ಒಂದು ವ್ಯಕ್ತಿಗಳನ್ನು ನಾವು ನೋಡಿಕೊಂಡು ಯಾವುದು ಒರಿಜಿನಲ್ ಅಂದರೆ ಯಾವುದನ್ನು ಉಳಿಸ್ಕೋಬೇಕು, ಹಾಗೆಯೇ ಯಾವುದನ್ನು ಡಿಲೀಟ್ ಮಾಡಬೇಕು, ಅದನ್ನು ಹೇಗೆ ನಾವು ಚೆಕ್ ಲಿಸ್ಟನ್ನು ಸಬ್ಮಿಷನ್ ಮಾಡುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ BLO ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾವಿಲ್ಲಿ ಗಮನಿಸ್ಬೋದು, ಇಲ್ಲಿ ಸಾಕಷ್ಟು ಆಪ್ಷನ್ಗಳಿದೆ. ಅದರಲ್ಲಿ ಹಾಗೆಯೇ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು DSE ಅಂತೇಳಿದೆ. ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವಿಲ್ಲಿ ನೋಡ್ಬೋದು ಪುನಃ 3 ಆಪ್ಷನ್ಗಳಿದೆ. DSE ಐಡೆಂಟಿಫೈಡ್ ಅಂತೇಳಿದೆ. ಇಲ್ಲಿ ಯಾವ ಮತದಾರರನ್ನು ಈ ರೀತಿ ಡೆಮೋಗ್ರಾಫಿಕ್ ಸಿಮಿಲರ್ ಎಂಟ್ರೀಸ್ ಇದೆ ಅಂದರೆ ಒಂದೇ ರೀತಿಯ ಹೆಸರು ಹಾಗೆಯೇ ಅವರ ರಿಲೇಟಿವ್ ಹೆಸರು ಇದೆ, ಅವನ್ನು ಯಾವುದನ್ನು ಗುರುತಿಸಿದರೆ ಅಂತೇಳಿ ನೋಡಲಿಕ್ಕೋಸ್ಕರ ಮೊದಲನೇ ಆಪ್ಷನ್ನಲ್ಲಿ ಅಂದರೆ ಎಷ್ಟು ಜನರನ್ನು ಲಿಸ್ಟ್ ಮಾಡಲಾಗಿದೆ ಅಂತೇಳಿ ಇದು ನೋಡ್ಕೊಳ್ಳೋದಷ್ಟೇ. ಈ ಒಂದು ಫಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವಿಲ್ಲಿ ನೋಡ್ಬೋದು DSE ವಿದಿನ್ ಪಾರ್ಟ್ ಅಂದರೆ ನಮ್ಮ ಭಾಗದಲ್ಲಿನೇ ಯಾವುದಾದ್ರೂ ಈ ರೀತಿಯ ಡಬಲ್ ಇದ್ದರೆ ಆಗ ಇಲ್ಲಿ ವಿದಿನ್ ಪಾರ್ಟಲ್ಲಿ ತೋರಿಸ್ತದೆ. ಈ ಒಂದು ನಾನೀಗ ಓಪನ್ ಮಾಡಿರ್ತಕ್ಕಂಥ ಲಾಗಿನ್ನಲ್ಲಿ ಈ ಒಂದು ಪಾರ್ಟಲ್ಲಿ ಯಾವುದು ಕೂಡ ಈ ರೀತಿಯ ವಿದಿನ್ ಪಾರ್ಟಲ್ಲಿ ಯಾವುದು ಡಬಲ್ ಇಲ್ಲ, ಹಾಗಾಗಿ ಇಲ್ಲಿ ಖಾಲಿ ಇದೆ. ಹಾಗೆಯೇ ಪಕ್ಕದಲ್ಲಿ ಒಂದು ಟ್ಯಾಬ್ ಇದೆ, ಅದನ್ನು ನಾವು ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು DSE ಅಕ್ರಾಸ್ ದ ಪಾರ್ಟ್ ಅಂತೇಳಿ. ಅಂದರೆ ನಮ್ಮ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆನೇ ಬರುತ್ತಿದ್ದು, ನಮ್ಮ ಪಾರ್ಟ್ ಬಿಟ್ಟು ಹೊರಗಡೆ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯ ಒಳಗಡೆ ಇದರಲ್ಲಿ ನಾವು ನೋಡ್ಬೋದು ಈ ಒಂದು ಪಾರ್ಟಲ್ಲಿ ಒಬ್ಬರ ಒಂದು ಎಂಟ್ರಿ ಇಲ್ಲಿ ಈ ರೀತಿ ಸಿಮಿಲರ್ ಎಂಟ್ರೀಸ್ ಬಂದಿದೆ ಅಂತೇಳಿ ತೋರಿಸಲಾಗ್ತದೆ. ಇಲ್ಲಿ ಕ್ಲಸ್ಟರ್ ID ಕೂಡ ಇರ್ತದೆ, ಹಾಗೆಯೇ ಅವ್ರ ನೇಮ್ ಕೂಡ ಇರ್ತದೆ. ಹಾಗೆಯೇ ಪಕ್ಕದಲ್ಲಿ DSE ಅಕ್ರಾಸ್ AC ಅಂತೇಳಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಹೊರಗಡೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ ಹೊರಗಡೆ ಇರ್ತಕ್ಕಂಥವು ಅವು ಕೂಡ ಸಿಮಿಲರ್ ಎಂಟ್ರೀಸು ಇಲ್ಲಿ ಇರ್ತದೆ. ಇಲ್ಲಿ ಸಾಕಷ್ಟಿದೆ. ಓಕೆ, ಅಕ್ರಾಸ್ ದ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ ಹೊರಗಡೆ ಇರ್ತಕ್ಕಂಥವು ಸಿಮಿಲರ್ ಎಂಟ್ರೀಸ್. ನಮ್ಮ ಪಾರ್ಟಲ್ಲಿರ್ತಕ್ಕಂಥ ಮತದಾರರು ಹಾಗೆಯೇ ಬೇರೆಯ ಪಾರ್ಟಲ್ಲಿರ್ತಕ್ಕಂಥ ಮತದಾರರ ಎಂಟ್ರಿ ಸೇಮ್ ಇದೆ ಅಂತೇಳಿ ಕೊಡಲಾಗ್ತದೆ. ಇದಿಷ್ಟು ಕೂಡ ನೋಡ್ಕೊಳ್ಲಿಕ್ಕೆ ಅಷ್ಟೇ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ನೋಡ್ಬೋದು ಯಾವ ಮತದಾರರ ಮಾಹಿತಿ ಇದೆ ಅಂತೇಳಿ ನಾವು ನೋಡ್ಬೋದು. ಇಲ್ಲಿ ಬ್ಲೂ ಕಲರ್ ಬ್ಯಾಕ್ಗ್ರೌಂಡಲ್ಲಿ ಬಂದಿರ್ತದೆ. ಇದು ನಮ್ಮ ಪಾರ್ಟಲ್ಲಿ ನಾವೇನು ಲಾಗಿನ್ ಆಗಿರ್ತೀವೋ ಆ ಒಂದು BLOಗಳ ಆ ಒಂದು ಪಾರ್ಟ್ನಲ್ಲಿರ್ತಕ್ಕಂಥವ್ರದ್ದು ಈ ರೀತಿ ಬ್ಯಾಕ್ಗ್ರೌಂಡಲ್ಲಿ ಬ್ಲೂ ಕಲರ್ ಬಂದಿರ್ತದೆ. ಇನ್ನು ಉಳಿದಿರ್ತಕ್ಕಂಥವೆಲ್ಲವೂ ಕೂಡ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರ್ತದೆ. ಅಂದರೆ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಇರೋದಿಲ್ಲ, ವೈಟ್ ಇರ್ತದೆ. ಹೆಸರು ಮತ್ತು ಅವರ ರಿಲೇಷನ್ ಹೆಸರು ಎರಡೂ ಕೂಡ ಸೇಮ್ ಇರ್ತದೆ. ಓಕೆ, ಇದು ಜಸ್ಟ್ ನೋಡ್ಕೊಳ್ಲಿಕ್ಕೆ ಅಷ್ಟೇ. ಇಲ್ಲಿ ಬ್ಯಾಕ್ ಬರೋಣ. ಈ ಒಂದು ಮೊದಲನೇ ಮೆನುವಿನಲ್ಲಿ DSE ಐಡೆಂಟಿಫೈಡ್ ಅಂತೇಳಿ ಎಷ್ಟು ಮತದಾರರನ್ನು ಈ ರೀತಿ ಸಿಮಿಲರ್ ಇದೆ ಅಂತೇಳಿ ಗುರುತಿಸಲಾಗಿದೆ ಅಂತಕ್ಕಂಥದ್ದನ್ನು ಮಾತ್ರ ಇಲ್ಲಿ ನಾವು ನೋಡ್ತೀವಿ. ಈ ಒಂದು ಫಸ್ಟ್ ಆಪ್ಷನ್ನಲ್ಲಿ ನಾವು ಯಾವುದೇ ರೀತಿಯ ಸಬ್ಮಿಷನನ್ನು ಅಂದರೆ ಚೆಕ್ ಲಿಸ್ಟ್ ಸಬ್ಮಿಷನನ್ನು ಕೊಡೋದಿಲ್ಲ, ಜಸ್ಟ್ ನೋಡ್ಕೊಳ್ಲಿಕ್ಕೆ ಅಷ್ಟೇ ಇದು ಫಸ್ಟ್ ಆಪ್ಷನ್. ಓಕೆ, ಸೆಕೆಂಡ್ ಒನ್ ಇದೆ, ಹಾಗೆ ಥರ್ಡ್ ಒನ್ ಇದೆ. ಮೊದಲಿಗೆ ನಾವು ಥರ್ಡ್ ಒನ್ ರಿಕ್ವೆಸ್ಟ್ ಫಾರ್ಮ್ಯಾಟ್ A ಕಲೆಕ್ಷನ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ಇದು ನಮ್ಮ ಪಾರ್ಟಲ್ಲಿ ಅಂದರೆ ನಮ್ಮ ಭಾಗದ ಒಳಗಡೆನೆ ಈ ರೀತಿಯ ಸಿಮಿಲರ್ ಎಂಟ್ರೀಸ್ ಇದ್ದರೆ ಅದು ಕೂಡ ಈ ಒಂದು ಲಿಸ್ಟಲ್ಲಿ ಬರ್ತದೆ. ಹಾಗೆಯೇ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ನಮ್ಮ ಪಾರ್ಟಿಂದ ಹೊರಗಡೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಅದು ಕೂಡ ಇದರಲ್ಲೇ ಬರ್ತದೆ. ರಿಕ್ವೆಸ್ಟ್ ಫಾರ್ಮ್ಯಾಟ್ A ಕಲೆಕ್ಷನ್ ಅಂತೇಳಿ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲಾಗಿನ್ನಲ್ಲಿ ಎಷ್ಟಿದೆಯೋ ಅದನ್ನು ನೋಡ್ಕೊಳ್ಳಿ. ಇದರ ಮೇಲೆ ಪುನಃ ಕ್ಲಿಕ್ ಮಾಡಿ ಇಲ್ಲಿ ನಾವು ನೋಡ್ಬೋದು ಅವರ ವಿವರ ಇಲ್ಲಿ ಬರ್ತದೆ. ಇದರಲ್ಲಿ ನಾವು ನೋಡ್ಬೋದು ಮತದಾರರ ಹೆಸರಿದೆ, ಎಪಿಕ್ ನಂಬರ್ ಇದೆ, ಏಜ್ ಇದೆ, ಓಕೆ, ರಿಲೇಟಿವ್ ನೇಮ್ ಇದೆ, ಪ್ರತಿಯೊಂದು ಮಾಹಿತಿ ಇದೆ, ಅಡ್ರೆಸ್ ಇದೆ, ಪ್ರತಿಯೊಂದು ಮಾಹಿತಿ ಇದೆ. ಓಕೆ, ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಈ ಒಂದು ಮತದಾರರು ಒರಿಜಿನಲ್ ಅಂದರೆ ನಮ್ಮ ಪಾರ್ಟಲ್ಲಿ ಇದ್ದಾರಾ ಅಥವಾ ಏನಾದರೂ ಇವರು ಡಬಲ್ ಎಂಟ್ರಿ ಇದೆಯಾ ಅಥವಾ ಶಿಫ್ಟ್ ಆಗಿದ್ದಾರಾ ಅಂತಕ್ಕಂಥ ಮಾಹಿತಿಯನ್ನು ನಾವು ಇಲ್ಲಿ ನಾವು ಗಮನಿಸ್ಬೋದು ಅಪ್ಲೋಡ್ ರೆಸ್ಪಾನ್ಸ್ ಆಫ್ ಫಾರ್ಮ್ಯಾಟ್ A ಅಂತೇಳಿ ಇದೆ. ಈ ಒಂದು ಫಾರ್ಮ್ಯಾಟ್ A ಈಗಾಗಲೇ ಚುನಾವಣಾ ಆಯೋಗದಿಂದ ಜನರೇಟ್ ಆಗಿ ಆ ಒಂದು ಪ್ರಿಂಟೆಡ್ ಕಾಪಿಯನ್ನು ಎಲ್ಲ
ತಾಲೂಕು ಚುನಾವಣಾ ಶಾಖೆಗೆ ಕಳಿಸಲಾಗಿರ್ತದೆ. ಅದನ್ನು ನಿಮಗೆ BLOಗಳಿಗೂ ಕೂಡ ಅದನ್ನು ತಲುಪಿಸಲಾಗಿರ್ತದೆ. ಆ ಒಂದು ಫಾರ್ಮ್ಯಾಟನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕು. ಚೂಸ್ ಫೈಲ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು 3 ಆಪ್ಷನ್ ಇದೆ. ಟೇಕ್ ಫೋಟೋ ಇದೆ, ಚೂಸ್ ಇಮೇಜ್ ಫ್ರಮ್ ಗ್ಯಾಲರಿ ಇದೆ, ಚೂಸ್ PDF ಫ್ರಮ್ ಗ್ಯಾಲರಿ ಅಂತೇಳಿದೆ. ಈ 3 ಆಪ್ಷನಲ್ಲಿ ಯಾವುದ್ರಲ್ಲಾದರೂ ಕೂಡ ನಾವು ಆ ಒಂದು ಫಾರ್ಮ್ಯಾಟ್ ಎಯನ್ನು ಅಪ್ಲೋಡ್ ಮಾಡಬೇಕು. ಈ ಒಂದು ಫಾರ್ಮ್ಯಾಟ್ ಎನಲ್ಲಿ ಆ ಒಂದು ಮತದಾರರ ಸಹಿಯನ್ನು ತಗೋಬೇಕು. ಓಕೆ, ಹಾಗೆಯೇ ಅವರ ಒಂದು ಡೀಟೇಲ್ಸ್ ಮುಂದೆ ರೈಟ್ ಮಾರ್ಕನ್ನು ಹಾಕಬೇಕು. ಫಾರ್ಮ್ಯಾಟ್ ಹೇಗಿರ್ತದೆ ಅಂದರೆ ಈ ರೀತಿ ಒಂದು ಫಾರ್ಮ್ಯಾಟನ್ನು ಕೊಡಲಾಗಿರ್ತದೆ. ಇದರಲ್ಲಿ ಆ ಒಂದು ಮತದಾರರ ವಿವರ ಇರ್ತದೆ. ಹಾಗೆಯೇ ಅದೇ ರೀತಿಯ ಸಿಮಿಲರ್ ಎಂಟ್ರೀಸ್ ಇರ್ತಕ್ಕಂಥ ಬೇರೆ ಮತದಾರರ ವಿವರ ಕೂಡ ಇರ್ತದೆ. ಇದರಲ್ಲಿ ನಾವು ಟಿಕ್ಕನ್ನು ಮಾಡಬೇಕಾಗ್ತದೆ. ಯಾರು ನಮ್ಮ ಪಾರ್ಟಲ್ಲಿ ಇದ್ದಾರೋ ಅವರ ಒಂದು ಮಾಹಿತಿಯನ್ನು ನಾವು ನೋಡಿಕೊಂಡು ಅವರ ಹೆಸರಿನ ಮುಂದೆ ನಾವು ರೈಟ್ ಮಾರ್ಕನ್ನು ಹಾಕಿ ನಾವು ಗುರ್ತು ಮಾಡಬೇಕಾಗ್ತದೆ. ಆನಂತರ ಮತದಾರರ ಸಹಿಯನ್ನು ಈ ಒಂದು ಫಾರ್ಮ್ಯಾಟಲ್ಲಿ ತೆಗೋಬೇಕು. ಈ ಒಂದು ಫಾರ್ಮ್ಯಾಟನ್ನು ನಾವು ಅಪ್ಲೋಡ್ ಮಾಡಬೇಕು. ಟೇಕ್ ಫೋಟೋ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಕ್ಯಾಮ್ರಾ ಓಪನ್ ಆಗ್ತದೆ. ಈ ಒಂದು ಫೋಟೋವನ್ನು ಕ್ಯಾಪ್ಚರ್ ಮಾಡಿ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ ನಂತರ ಇದನ್ನು ಈ ರೀತಿ ನೀಟಾಗಿ ಕ್ರಾಪ್ ಮಾಡಿ ಪುನಃ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾವಿಲ್ಲಿ ನೋಡ್ಬೋದು, ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಈ ಒಂದು ಫಾರ್ಮ್ಯಾಟ್ ಇಲ್ಲಿ ಬರ್ತದೆ ಪ್ರಿವ್ಯೂ. ಓಕೆ, ಇಲ್ಲಿ ರಿಮಾರ್ಕ್ಸನ್ನು ನಾವು ಟೈಪ್ ಮಾಡಬೇಕು. ಇಲ್ಲಿ ಏನನ್ನು ರಿಮಾರ್ಕ್ಸನ್ನು ಟೈಪ್ ಮಾಡಬೇಕು ಅಂತ ಹೇಳಿದರೆ, ಆ ಮತದಾರರನ್ನು ಅಲ್ಲೇ ಉಳಿಸಿಕೊಳ್ಳಲಾಗಿದೆ, ಎಲೆಕ್ಟರ್ ಪ್ರೆಸೆಂಟ್ ಆ್ಯಂಡ್ ಟು ಬಿ ರಿಟೈನ್ಡ್ ಅಂತೇಳಿ ಟೈಪ್ ಮಾಡಬೇಕು. ಎಲೆಕ್ಟರ್ ಪ್ರೆಸೆಂಟ್ ಆ್ಯಂಡ್ ಟು ಬಿ ರಿಟೈನ್ಡ್ ಅಂತೇಳಿ ಆ ಮತದಾರರನ್ನ ಇದೇ ಮತಗಟ್ಟೆಯಲ್ಲಿ ಇದೇ ಪಾರ್ಟಲ್ಲಿ ಉಳಿಸಿಕೊಳ್ಳಲಾಗ್ತದೆ ಅಂತೇಳಿ ನೀವು ಟೈಪ್ ಮಾಡಿ. ನೆಕ್ಸ್ಟ್ ಕಲೆಕ್ಟ್ ಫಾರ್ಮ್ಯಾಟ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ನಂತರ ನಾವಿಲ್ಲಿ ನೋಡ್ಬೋದು DSE ಫಾರ್ಮ್ಯಾಟ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ನೋಡ್ಬೋದು ಈ ಒಂದು ಮಾಹಿತಿ ನಮಗೆ ಸಂಪೂರ್ಣವಾಗಿ ಅಪ್ಡೇಟ್ ಆಯಿತು. ಈ ರೀತಿ ನಾವು DSE ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಓಕೆ, ನಾವು ನಮ್ಮ ಒಂದು ಲಾಗಿನಲ್ಲಿ ಇರ್ತಕ್ಕಂತಹ ಈ ರೀತಿಯ ಒಂದು DSE ಸಿಮಿಲರ್ ಎಂಟ್ರೀಸ್ ಏನಿದೆಯೋ ಅವನ್ನ ಅಪ್ಡೇಟ್ ಮಾಡಬೇಕು. ಹಾಗೆಯೇ ಇಲ್ಲಿ ಸೆಕೆಂಡ್ ಒನ್ನನ್ನು ನೋಡೋಣ. ಚೆಕ್ ಲಿಸ್ಟ್ ಸಬ್ಮಿಷನ್ ಅಂತಿದೆಯಲ್ಲ, ಈ ಒಂದು ಸೆಕೆಂಡ್ ಆಪ್ಷನನ್ನು ಕ್ಲಿಕ್ ಮಾಡಿ. ಇದರಲ್ಲಿ ಯಾವ ಬಂದಿರ್ತವೆ ಅಂದರೆ ಔಟ್ ಆಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ, ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಹೊರಗಡೆ ಅಂದರೆ ಬೇರೆ ಪಾರ್ಟಲ್ಲಿರ್ತಕ್ಕಂತಹ ಮತದಾರರು ಹಾಗೆಯೇ ನಮ್ಮ ಪಾರ್ಟಲ್ಲಿರ್ತಕ್ಕಂಥ ಮತದಾರರ ವಿವರಗಳು ಸಿಮಿಲರ್ ಇದೆ ಅಂತೇಳಿ ಆ ಒಂದು ಮಾಹಿತಿ ಇಲ್ಲಿ ಬಂದಿರ್ತದೆ. ಇದನ್ನು ಕೂಡ ನಾವು ಕ್ಲಿಯರ್ ಮಾಡಬೇಕು. ಓಕೆ, ಪೆಂಡಿಂಗ್ ಇದೆ, ಇಷ್ಟು ಪೆಂಡಿಂಗ್ ಇದೆ. ಹಾಗೆಯೇ ಇಲ್ಲಿ ಕಂಪ್ಲೀಟೆಡ್ ನೋಡ್ಬೋದು, ಯಾವುದು ಕೂಡ ಕಂಪ್ಲೀಟೆಡ್ ಆಗಿಲ್ಲ, ಹಾಗಾಗಿ ನೋ ಡಾಟಾ ಅಂತೇಳಿದೆ. ಇಲ್ಲಿ 2 ಟ್ಯಾಬ್ ಇದೆ. ಓಕೆ, ಪೆಂಡಿಂಗ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಒಂದನ್ನು ಹೇಗೆ ಅಪ್ಡೇಟ್ ಮಾಡೋದು ಅಂತ ಹೇಳೋಣ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಆಗ ಆ ಒಂದು ಮತದಾರರ ಮಾಹಿತಿ ಇಲ್ಲಿ ಬರ್ತದೆ. ಆ ಮತದಾರರ ಮಾಹಿತಿ ಇಲ್ಲಿ ಬರ್ತದೆ. ನೇಮ್ ಇದೆ, ಎಲೆಕ್ಟರ್ ನೇಮ್, ಹಾಗೆಯೇ ಅವರ ರಿಲೇಟಿವ್ ನೇಮ್ ಇದೆ. ಓಕೆ, ಹಾಗೆಯೇ ನಮ್ಮ ಪಾರ್ಟಲ್ಲಿರ್ತಕ್ಕಂತಹ ಮತದಾರರ ಒಂದು ಡೀಟೇಲ್ಸ್ ಏನಿದೆಯೋ ಅಲ್ಲಿ ಬ್ಲೂ ಕಲರ್ ಬ್ಯಾಕ್ಗ್ರೌಂಡಲ್ಲಿ ಡಿಸ್ಪ್ಲೇ ಆಗಿರ್ತದೆ. ಹಾಗೆಯೇ ಬೇರೆ ಪಾರ್ಟಲ್ಲಿರ್ತಕ್ಕಂಥವ್ರದ್ದು ಈ ರೀತಿ ವೈಟ್ ಇರ್ತದೆ. ಓಕೆ, ಸ್ನೇಹಿತರೆ, ನಮ್ಮ ಪಾರ್ಟಲ್ಲಿರ್ತಕ್ಕಂತಹ ಮತದಾರರ ಮಾಹಿತಿ ಈ ರೀತಿ ಬ್ಲೂ ಬ್ಯಾಕ್ಗ್ರೌಂಡಲ್ಲಿರ್ತದೆ. ಹಾಗೆಯೇ ಬೇರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಬೇರೆ ಪಾರ್ಟಲ್ಲಿರ್ತಕ್ಕಂತಹ ಇದೇ ಹೆಸರು ಹಾಗೆಯೇ ಇದೇ ರಿಲೇಟಿವ್ ನೇಮ್ ಇರ್ತಕ್ಕಂಥವ್ರದ್ದು ಡೀಟೇಲ್ಸ್ ಕೂಡ ಇಲ್ಲಿರ್ತದೆ. ನೋಡಿ, ಇಷ್ಟು ಜನರ ಹೆಸರು ಸೇಮ್ ಇದೆ, ಹಾಗೆಯೇ ರಿಲೇಟಿವ್ ನೇಮ್ ಸೇಮ್ ಇದೆ ಅಂತೇಳಿ ನಾವು ನೋಡಿಕೊಂಡು ನಮ್ಮ ಪಾರ್ಟಲ್ಲಿರ್ತಕ್ಕಂಥ ಈ ಮತದಾರರು ಒರಿಜಿನಲ್ಲ ಅಂತೇಳಿ ನಾವು ನೋಡಿಕೊಂಡು ಒರಿಜಿನಲ್ ಆಗಿದ್ದಲ್ಲಿ ನಾವು ಅದನ್ನು ಉಳಿಸ್ಕೋಬೇಕಪ್ಪ ಅಂದರೆ ಈ ಒಂದು ಅಕ್ಷರದ ಮೇಲೆ ಅಂದರೆ ಈ ಒಂದು ಡೀಟೇಲ್ಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪುನಃ ಈ ರೀತಿಯ ಒಂದು ಮಾಹಿತಿ ಓಪನ್ ಆಗ್ತದೆ. ಓಕೆ, ಬ್ಲೂ ಕಲರ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅವರ ಒಂದು ಮಾಹಿತಿ ಇಲ್ಲಿ ಓಪನ್ ಆಗ್ತದೆ. ಓಕೆ, ಇವರು ನಮ್ಮ ಪಾರ್ಟಲ್ಲಿರ್ತಕ್ಕಂಥವ್ರು, ಅವ್ರದ್ದು ವಿಳಾಸ ಎಲ್ಲ ನಮ್ಮ ಪಾರ್ಟಲ್ಲಿದೆ. ಓಕೆ, ಇಲ್ಲೂ ಅಷ್ಟೇ
ರೆಸ್ಪಾನ್ಸ್ ಆಫ್ ಫಾರ್ಮೆಟ್ ಎ ಅಂತೇಳಿ ಬರ್ತದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಫಾರ್ಮೆಟನ್ನು ಈಗ ತಾಲೂಕು ಆಡಳಿತ ಕಚೇರಿಯಿಂದ ನಿಮಗೆ ಕೊಡಲಾಗಿರ್ತದೆ. ಆ ಒಂದು ಫಾರ್ಮೆಟ್ಟಿಗೆ ಈ ಮತದಾರರ ಸಹಿಯನ್ನು ತಗೊಳ್ಳಿ. ಆ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ. ಈ ಮತದಾರರನ್ನು ನಾವು ಅದೇ ಪಾರ್ಟಲ್ಲಿ ಉಳಿಸ್ಬೇಕಾ ಅಥವಾ ಅದನ್ನು ಡಿಲೀಟ್ ಆಗಬೇಕಾ ಅಂತೇಳಿ ನಾವು ನೋಡ್ಕೋಬೇಕು. ಈ ಮತದಾರರು ಒರಿಜಿನಲ್ ಅಂದರೆ ಅದೇ ಪಾರ್ಟಲ್ಲಿ ಉಳ್ಕೋಬೇಕು ಅಂತೇಳಿದರೆ ಇಲ್ಲಿ ಒರಿಜಿನಲ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆ್ಯಕ್ಷನ್ನಲ್ಲಿ. ಹಾಗೆಯೇ ಇವರೇನಾದರೂ ಮರಣ ಹೊಂದಿದ್ದಲ್ಲಿ ಅಥವಾ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಲ್ಲಿ ನೀವು ಸೆಕೆಂಡ್ ಆಪ್ಷನನ್ನು ASD ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ರಿಮಾರ್ಕ್ಸನ್ನು ಟೈಪ್ ಮಾಡಬೇಕಾಗ್ತದೆ. ಓಕೆ, ಒರಿಜಿನಲ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಈ ಒಂದು ಮತದಾರರನ್ನು ಇದೇ ಪಾರ್ಟಲ್ಲಿ ಉಳಿಸ್ಬೇಕು ಅಂತೇಳಿ ನೀವು ಟೈಪ್ ಮಾಡಿ. ಓಕೆ, ASD ಇದ್ದಲ್ಲಿ ನೀವು ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅವ್ರದ್ದು ASD ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಅವರು ಆಬ್ಸೆಂಟ್ ಇದ್ದಾರಾ ಅಥವಾ ಶಿಫ್ಟ್ ಆಗಿದ್ದಾರಾ, ಡೆಡ್ ಆಗಿದ್ದಾರಾ, ಅದನ್ನು ಇಲ್ಲಿ ರಿಮಾರ್ಕ್ಸನ್ನು ಟೈಪ್ ಮಾಡಿ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಓಕೆ, ಈ ಎರಡೂ ರಿಮಾರ್ಕ್ಸ್ ಕೂಡ ಇಂಪಾರ್ಟೆಂಟು. ಸಂಬಂಧಪಟ್ಟಂತೆ ನೀವು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ಇಲ್ಲಿ ಟೈಪ್ ಮಾಡಿ. ಈ ಮತದಾರರನ್ನು ನಮ್ಮ ಪಾರ್ಟಲ್ಲೇ ಉಳಿಸ್ಕೊಳ್ಳೋದಾದರೆ ಒರಿಜಿನಲ್ ಅಂತೇಳಿ ಟೈಪ್ ಮಾಡಿದರೆ ಸಾಕು. ಓಕೆ, ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ನಂತರ ನಾವಿಲ್ಲಿ ನೋಡ್ಬೋದು ಅಲರ್ಟ್ DSC ರಿಮಾರ್ಕ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತೇಳಿ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ರೀತಿ ನಮ್ಮ ಒಂದು ಲಾಗಿನ್ನಲ್ಲಿರ್ತಕ್ಕಂತಹ DSC ಡೆಮೋಗ್ರಾಫಿಕ್ ಸಿಮಿಲರ್ ಎಂಟ್ರೀಸನ್ನು ವಿತಿನ್ ಪಾರ್ಟ್ ಇರಲಿ, ಹಾಗೆಯೇ ಪಾರ್ಟಿಂದ ಹೊರಗಡೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಒಳಗಡೆ ಇರಲಿ, ಅಥವಾ ಔಟ್ ಆಫ್ AC ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಹೊರಗಡೆ ಇರತಕ್ಕಂತಹ ಈ ಒಂದು ಸಿಮಿಲರ್ ಎಂಟ್ರೀಸನ್ನು ನಾವು ನೋಡಿಕೊಂಡು ಅವೆಲ್ಲವನ್ನು ಕೂಡ ಈ ರೀತಿ ನಾವು ಸಬ್ಮಿಷನನ್ನು ಕೊಡಬೇಕಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.